ಎಷ್ಟರ ಮಟ್ಟಿಗೆ ಪರಮಸತ್ಯವಾಯಿತು ನನ್ನ ಬದುಕಿನಲ್ಲಿ ಎನ್ನುವುದಕ್ಕೆ ಭವಿತವ್ಯದಲ್ಲಿ ನಾನು ಕಂಡುಕೊಂಡಂತಹ ಸಂತೋಷವೇ ಇದಕ್ಕೆ ಕಾರಣವಾಗಿದೆ ಎಂಬ ಹಾಗೆ ಹೇಳಿದ್ರೆ ಖಂಡಿತವಾಗಿ ಅತಿಶಯೋಕ್ತಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬರ ತಲೆಯನ್ನು ಕಳೆದು ಬದುಕುತ್ತಿರುವಂತಹ ಕಾಡ ಕಟುಕರ ಮನಸ್ಸಿನಲ್ಲಿಯೂ ಸಹ ಕಾರುಣ್ಯ ಭಾವ ಎನ್ನುವುದು ಕಡಲಾಗಿ ಹರಿಯುತ್ತದಂತಾದ್ರೆ ಅದಕ್ಕೆ ಹರಿಯದೇ ಬಲ್ಲದ ಇನ್ನೇನು ಸ್ವಾಮಿ. ಒಂದು ಸಂದರ್ಭದಲ್ಲಿ ಓಡಾಗ ಸ್ನೇಹಿತರ ಜೊತೆಯಲ್ಲಿ ಆಟದ ಮೇಲಿನಲ್ಲಿ ಆಡುವಂತ ಕಾಲಕ್ಕೆ ನನ್ನ ಕಣ್ಣನ್ನು ಆಕರ್ಷಿಸಿದ್ದು ಸಾಮಾನ್ಯ ಒಂದು ಕಲ್ಲು. ಅದನ್ನ ಎತ್ತಿಕೊಂಡು ನನ್ನ ಕೈಯಲ್ಲಿ ಇರಿಸಿಕೊಂಡೆ. ನಮ್ಮವರು ಅದನ್ನ ಕಸಿದುಕೊಳ್ಳಬಹುದು ಎಂಬ ಕಾರಣಕ್ಕೆ ಬೇಕಾಗಿ ಅದೇ ಕಲ್ಲನ್ನು ಎತ್ತಿ ನನ್ನ ನಾಲಗೆಯ ಮೇಲೆ ಇರಿಸಿಕೊಂಡೆ. ಯಾವಾಗ ನಾಲಗೆಯ ಮೇಲೆ ನನ್ನ ಆ ಕಲ್ಲನ್ನು ಇರಿಸಿಕೊಂಡೆನೋ ಆ ಕ್ಷಣಕ್ಕೆ ನನ್ನ ನಾಲಗೆಯಿಂದ ಹೊರಹೊಮ್ಮಿದ್ದು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಹಾಗೆ ಹರಿನಾಮವೆಂಬುದು ನನ್ನನ್ನು ಉಳಿಸಲೇಬಾರದು ಎಂಬ ಕಾರಣಕ್ಕೆ ಬೇಕಾಗಿ ಕಾಡಿಗೆ ಕರೆದುಕೊಂಡು ಹೋಗಿ ಹರಿಯಬಾಕು ಎನ್ನುವ ಹಾಗೆ ಕರೆದುಕೊಂಡು ಹೋದಂತಹ ಕಟುಕರು ಗುರುತಿಗೆ ಬೇಕಾಗಿ ನನ್ನ ಕಾಲಬೆರಳನ್ನು ಕತ್ತರಿಸಿ ನನ್ನ ಪ್ರಾಣವನ್ನು ಉಳಿಸುವ ಮೂಲಕವಾಗಿ ಔದಾರ್ಯವನ್ನು ಮೆರೆದವರಿದ್ದಾರೆ. ಅವರು ಆ ರೀತಿಯಾದಂತಹ ಔದಾರ್ಯವನ್ನು ಮೆರೆಯುವುದಕ್ಕೆ ಮೂಲ ಕಾರಣ ಹರಿಯ ಅನುಗ್ರಹವಲ್ಲದ ಇನ್ನೇನು ಹೇಳಿ ಸ್ವಾಮಿ. ನಮ್ಮವರು ಯಾರು ಇಲ್ಲ ಎಂಬ ಹಾಗೆ ಚಿಂತಾಕ್ರಾಂತನಾಗಿ ಒಂದು ಕಡೆಯಲ್ಲಿ ಅಳುತ್ತಾ ಇರುವಂತಹ ಹೊತ್ತಿಗೆ ಕಿರಾತನಿಗೆ ಆದೇಶವಾದಂತಹ ಕಡೆಯಿಂದ ನನ್ನನ್ನು ಎತ್ತಿಕೊಂಡು ಹೋಗಿ ವಿಶೇಷವಾದ ಆರೈಕೆಯನ್ನು ಮಾಡಿ ತಂದೆ ತಾಯಿಗಳು ಕೊಡುವಂತಹ ಪ್ರೀತಿಯನ್ನು ನನಗೆ ದಾರಿಯಲ್ಲಿ ಮೂಲಕವಾಗಿ ಒಬ್ಬ ತನ್ನ ಮಗನೆಂಬ ಪ್ರೀತಿಯಲ್ಲಿ ತಂದೆಯಾದವನು ಹೇಗೆ ಸಾಕಿ ಸಲಹುತ್ತಾನೋ ಅದೇ ರೀತಿಯಂತಹ ಆಶನ ವಸನ ವಿದ್ಯಾ ವೈದ್ಯಕೀಯವನ್ನು ಕೊಡಿಸಿ ಸಂಪೂರ್ಣವಾದ ಜವಾಬ್ದಾರಿಯನ್ನು ನನ್ನ ಮೇಲೆ ಅವರು ಹೊತ್ತದನ್ನು ಕಂಡಂತಹ ಕಾಲಕ್ಕೆ ಸಂತೋಷವಾಯಿತು. ಬೆಳೆದು ನಿಂತಹ ನನ್ನನ್ನು ಕಂಡು ಚಂದ್ರರಾಮ
ಹೇಳಿದಂತ ಎತ್ತರಕ್ಕೆ ನನ್ನಿಂದ ಏರುವುದಕ್ಕೆ ಆಗದೆ ಹೋದ್ರು ಅವರು ಗಳಿಸಿದಂತ ಕೀರ್ತಿಯ ಕಲಶಕ್ಕೆ ನಾನು ವಿಶೇಷವಾದಂತಹ ಗರಿಯನ್ನು ಸೇರಿಸಬೇಕು ಎಂಬ ಹಾಗೆ ಮನ ಮಾಡಿ ರಾಗಿಯಾಗಿ ಪ್ರಜಾರಂಜಕನಾಗಿ ಬದುಕನ್ನು ಸಾಗಿಸುತ್ತಾ ಇದ್ದೇನೆ ಎಂಬುದು ನನಗೆ ಹೆಮ್ಮೆಯ ವಿಷಯ. ಆದರೆ ಒಂದು ಅನಸತ್ತಿಗಿಂತ ಕೈಗೆತ್ತಿಕೊಂಡಂತ ನಾನು ಕೆಲವಷ್ಟು ಕಾರ್ಯಗಳನ್ನು ಯಥಾವತ್ತಿಯಾಗಿ ಮಾಡಬೇಕಂತ ಹೊಣೆಗಾರಿಕೆ ಎನ್ನುವುದು ಪ್ರತಿಯೊಬ್ಬರಿಗೆ ಇರುತ್ತದೆ. ಅರಸನಾಗಿ ನನಗಂತೂ ಬಹಳ ಹೆಚ್ಚು ಇದ್ದದ್ರಲ್ಲಿ ಆಶ್ಚರ್ಯ ಏನೂ ಅಲ್ಲ. ಅದನ್ನು ಚಾಚು ತಪ್ಪದೆ ವಿವರಿಸಬೇಕಾದದ್ದು ನನಗೆ ಕರ್ತವ್ಯ ಎಂಬ ನೆಲೆಯಲ್ಲಿ ಅಗತ್ಯವಾಗಿ ಮಾಡಬೇಕಾದ ಕೆಲಸ ಉಂಟಲ್ಲ, ಅದಕ್ಕೆ ನಾವೆಲ್ಲ ಆಳುಗಳ ಮೂಲಕವಾಗಿ ಮಾಡಬೇಕಾದ ಕೆಲಸ ಆರಕ್ಷಣ ನಿಲ್ಬಾರ್ದು, ನೇರ ಹೋಗ್ಬೇಕು. ಇಲ್ಲ ಹೋಗು ಒಂದು ಅಕ್ಷರ ಹೊರಟಿಯಲ್ಲ, ಎಲ್ಲಿ ಹೋಗುತ್ತಿ? ಎಲ್ಲಿಗಂತ ಕೇಳಬಾರ್ದು ಅಪ್ಪ. ಕೇಳಿದ್ರೆ ಏನಾಗ್ತದೆ? ಅಧಿಕ ಪ್ರಸಂಗಿತನ ಅಂತ ಆಗುದಿಲ್ಲ. ಅಧಿಕ ಪ್ರಸಂಗ ಬಂದು ಪ್ರವೇಶ ಮಾಡಿ ನನ್ನಲ್ಲಿ ಕೇಳದ ಹೋದಾಗಲೇ ಮಾಡ್ತೀಯಲ್ಲ ಮತ್ತೊಂದು. ಅಂದ್ರೆ ಮೊದಲಿಂದ ನಾನು ಅದನ್ನು ಕೇಳುವುದೇನೆ. ನೀನಂತಲ್ಲ, ನಿಮ್ಗೆ ಸಾಲ ಜಾತಿ ಅಧಿಕ ಪ್ರಸಂಗಿಗಳ ಸಾಲವಿದೆ. ಎಷ್ಟಾದ್ರೂ ನಿಮ್ಮ ಮುಂದೆ ಅಲ್ಲಲ್ರಿ ನಾವು. ನಮ್ಮ ಮುಂದೆ ಯಾವ್ದಿದ್ರಿಂದ ಇಷ್ಟು ಬದಲಾವಣೆ ಹೊಂದಿದ್ರಿ, ಇನ್ನೊಂದು ಮತ್ತಷ್ಟು ಅಧಿಕ ಪ್ರಸಂಗ ಮಾಡ್ತಿದ್ರಿ ನೀವು. ಹೌದ್ರಿ. ಓ ಯಪ್ಪ, ಹೋಗುವಂತ ಆಚೆ ಹೊರಟಿಯಲ್ಲ, ಎಲ್ಲಿ ಹೋಗ್ತಿ, ಯಾರನ್ನು ನೋಡ್ತಿ, ಏನ್ ಮಾಡ್ತಿ? ಈಗ ದಾರಿಯಾಗಿ ಹೋಗ್ತಾ ಇರ್ತೀರಿ. ಯಾರಾದ್ರೂ ನಮ್ಮ ಮುಂದೆ ಸಿಕ್ಕರು ಅಂತ ಆದ್ರೂ ಕೊಟ್ಟು ಪುರಾಣ ಹೇಳ್ಕೊಂಡು ಮತ್ತೆ ಹಿಂತಿರುಗಿ ಹೋಗ್ತಾ ಇರ್ತೀರಿ. ದಾರಿಯಾಗ ಹೋಗುವಾಗ ಎಲ್ಲಿಯಾದ್ರೂ ಕುತ್ಕೊಳ್ಳೋದ್ರ ನಿನ್ನನ್ನ ಅದೊಂದು ಅಪಾಯ ಐತೆ. ಜಾಗೃತಿ ಮಾಡ್ಬೇಕು. ಜಾಗೃತಿ ಅಲ್ಲ, ಜಾಗ್ರತೆ ಅದು ಮಾಡ್ಬೇಕು. ಆಗಲಿ. ನೇರವಾಗಿ ಹೋಗುವ ಗೊತ್ತಾ, ಹೊಂಡ ಹಾರ್ಲಿಕ್ಕೆ ನಾನು ಕಳಿಸಿಕೊಡ್ತೇನೆ. ಅಯ್ಯೋ, ನೀವಲ್ಲೊಂದು ಹೊಂಡ ಐತಿ, ಹೋಗಿ ಹಾರುವಷ್ಟು ಹೇಳ್ರಿ. ನಾನು ಮಾತಾಡಿದ್ರೆ ಹೋಗಿ ಹಾರೇ ಬಿಡ್ತೀನಿ. ನಾನು ಹಾಗೆ ಹೇಳಿದವನೇ. ನೀವು ಹಾಗೆ ಹೇಳುವುದಿಲ್ಲ ಎನ್ನುವಂತ ಭರವಸೆಯಿಂದಲೇ ನಾನು ಹೇಳಿ. ಆ ವಿಶ್ವಾಸ ಯಾವಾಗಿಂದ ಬಂತು ನಿನಗೆ? ಯಾವಾಗಿಂದ ಬಂತು? ಮಕ್ಕಳಯ್ಯಪ್ಪ, ಸತ್ಯ ಹೇಳ್ಬೇಕು ಅಂತ ಆದ್ರೆ ಹೇಳು. ಒಂದೇ ಒಂದು ಮಾತು ಹೇಳ್ಬೇಕು ಅಂತ ಆದ್ರೆ ಹೇಳು. ನೀವು ಅಧಿಕಾರಕ್ಕೆ ಬಂದ ಮ್ಯಾಕ ನಮ್ಮ ಹೆಂಡರಿಗೆಲ್ಲ ಮಕ್ಕಳು ಆತು ನೋಡಿ. ಎಂತ ಮಾತು ಅಂತ ಹೇಳ್ತೀಯೋ? ನಾವು ಆಡುವಂತ ಮಾತು ಒಬ್ಬರಿಗೂ ಅಪಾರ್ಥಕ ಅವಕಾಶ ನಾವು ಮಾಡಿಕೊಡಕೂಡದು. ಅಂದ್ರೆ ಮತ್ತೇನೇನು ಹೇಳಿದ್ ಎಂತದ್ದೀಗ? ಒಂದು ನಾ ಹೇಳ್ತೀಯಪ್ಪ ಅದೇನು ತಪ್ಪಾಯ್ತು ಎನ್ನುವುದನ್ನು ಮಾತ್ರ ತಪ್ಪಗೆ. ಇಲ್ಲ, ಸರಿ ಐತ್ರಿ. ಹೇಗೆ ಸರಿಯಾಗಿ ವಿವರಣೆ ಮಾಡು. ಮೊದ್ಲು ನಾವೇನ್ ಮಾಡ್ತೀವೋ, ಏನ್ ಮಾಡ್ತಿದ್ರಿ? ನಮ್ಗೆ ಹೆಂಡ್ರದಾರ, ನಮ್ ತಂದೆ ತಾಯಿ ಅದಾರ, ಅದು ಯಾವ್ದು ಯೋಚನೆ ಮಾಡಾಕಿಲ್ರಿ. ನಮ್ಗೆ ಮುಗಿದ ಮಟ್ಟ ಕುಡ್ಕೊಳ್ಳೋದು ಕುಡಿರ್ತೀವಿ. ಯಾವಾಗ ನೀವು ಅಧಿಕಾರಕ್ಕೆ ಬಂದಿರಿ ನೋಡ್ರಿ, ಅವಾಗ ನೀವು ಹೇಳಿರಿ ಮಕ್ಕಳ ಕುಡಿಯೋ ತಪ್ಪಲ್ಲ, ಕುಡ್ತಾ ಬಂದು ಹಿಡ್ತಾ ಬೇಕು ಅಂತ ಹೇಳಿ. ಹೌದೌದು. ನಾವೇನ್ ಮಾಡ್ತೀವಿ, ಆ ಹಿಡ್ತಾ ತಕೊಂಡು ಚೂರ್ ಕಡಿಮೆ ಮಾಡ್ತಾ 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 ಈ ಕುಡಿಯೋದೆಲ್ಲ ಬಿಟ್ಟುಬಿಟ್ಟಿರಿ. ಕುಡಿಯುವುದು ಅಪರಾಧ ಯಾರು ಹೇಳುವುದಿಲ್ಲ. ಮೊದಲು ನೀವು ಕುಡಿತೀರಿ, ಆಮೇಲೆ ಅದೇ ನಿಮ್ಮನ್ನು ಕುಡಿದು ಹೋಗ್ತದೆ. ಈಗ ನಮ್ಮನ್ನು ಅದೇ ಮಾಡ್ತಾ ಇರ್ತೀರಿ ಎಷ್ಟು ದಿವಸ. ಅದಾಗಬಾರ್ದು ಎನ್ನುವುದಕ್ಕೆ ಬೇಕಾಗಿ ಆವಾಗ ನೀವು ಬುದ್ಧಿ ಹೇಳಿ, ಆ ಬುದ್ಧಿಯನ್ನು ನಾವು ತಿಳುವಳಿಕೆ ಮಾಡ್ಕೊಂಡು ಅಲ್ಲಿಗೆ ಹಚ್ಚಿಕೊಂಡು ಆಮ್ಯಾಗ ನಾವೇನ್ ಮಾಡಿ, ಹೌದು ನಮ್ಮ ಹೆಂಡ್ರ ಜಾಗ, ನಮ್ಮ ತಂದೆ ತಾಯಿಯ ಜಾಗ, ಈಗ ನಾವು ಸಂಸಾರ ಮಾಡ್ಬೇಕು ಅಂತ ಮನೆಗೆ ಹೋಗಿ ನಮ್ಮ ಹೆಂಡ್ರ ಒಟ್ಟಿಗೆ ಸಂಸಾರ ಮಾಡ್ಬೇಕ. ನಮ್ಮ ಹೆಂಡ್ರಿಗೆಲ್ಲ ಮಕ್ಕಳು ಆಗ್ಬೋದು. ನಿರಕ್ಷರ ಕಿಕ್ಷಿಗಳಾದಂತ ನಿಮ್ಮನ್ನ ಈ ಹಂತಕ್ಕೆ ತಲುಪಿಸಿದ್ಯಾ ಅಂತ ಕೇಳಿದ್ರೆ ಅದು ನೀವು ಹೌದಾ? ನೀವು ಹೋಗುವಂತ ಹೇಳಿದಾಗ ಎಲ್ಲಿ ಹೋಗ್ಬೇಕು ಗೊತ್ತಾ? ಗೊತ್ತಿಲ್ರಿ. ನೇರವಾಗಿ ಇಲ್ಲಿಂದ ಕುಂತಳಕ್ಕೆ ಹೋಗ್ಬೇಕು. ಕುಂತಳಕ್ಕೆ ಇದು ಯಾಕೆ ಕೇಳ್ಬೋದ್ರಿ? ಇದು ಬುದ್ಧಿವಂತಿಕೆ. ಈಗ ನೀನು ಹೊರಟೆ ಬಿಟ್ಟರೆ ಏನಾಗ್ತದೆ? ಆ ಹೇಳಿದ್ದೇ ನೋಡ್ಕೊಂಡು ಅದು ಹಿಡ್ಕೊಳ್ಬೇಕಾಗ್ತದೆ. ನೀನು ಮತ್ತು ಅದನ್ನೇ ಹೇಳ್ಬೇಕಾಗ್ತದೆ. ಕುಂತಳಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಎದಕ್ಕೆ? ಕಪ್ಪು ಕಾಣಿಕೆ ಕೊಟ್ಟು ಬರ್ಬೇಕು. ಕಪ್ಪ ಕಾಣಿಕೆ ಇಲ್ರಿ ಅಪ್ಪ, ಯಾಕೆ? ಯಾಕಂದ್ರೆ ವರ್ಷ ಪತ್ರಿ ಕೊಡ್ಬೇಕಾದ ಕಪ್ಪ ಮೊನ್ನೆ ನಾನೇ ತಕೊಂಡು ಹೋಗಿ ಕೊಟ್ಟು ಬಂದೇನೆ. ಮತ್ತೆ ಕಪ್ಪ ಕೊಡ್ಬೇಕಂತ ಕೇಳಕ್ ಬಂದಿರಲ್ಲ. ಕೆಪ್ಪಲ್ಲೇ ನಾನು ಕಪ್ಪ ಕೊಡ್ಬೇಕು ಅಂತ ಹೇಳಿದ್ದೇನೆ ವಿನಃ ಕಳೆದ ವರ್ಷ ಕೊಡ್ಬೇಕಾದ್ರು ಕೊಟ್ಟಿದ್ದೇವೆ. ಈ ವರ್ಷ ವಿಶೇಷ ಕಪ್ಪ ಎಂತದ್ದು ಅಂತ ಹೇಳಿದ್ದೇವೆ. ಅಂದ್ರೆ ನಾವು ವರ್ಷ ಪ್ರತಿ ಕೊಡಬೇಕಾದಂತ ಕಪ್ಪ ಕಾಣಿಕೆಯನ್ನು ಕೊಟ್ಟಿದ್ದೇವೆ. ಇದು ವಿಶೇಷ ಕಪ್ಪ. ಅಂದ್ರೆ ನಾವು ಈ ಚಂದನಾವತಿ ಅರಸೊತ್ತಿಗೆಯನ್ನು ಕೈಗೆತ್ತಿಕೊಂಡ ಮೇಲೆ ಮಹಾರಾಜನಿಗೆ ವಿನಮ್ರನಾಗಬೇಕಾದ ಇದು ಕರ್ತವ್ಯ ತಾನೆ. ಹಾಗಾಗಿ ಅಲ್ಲಿವರೆಗೆ ಹೋಗಿ ನನ್ನ ಅಧಿಕಾರಕ್ಕೆ ಒಪ್ಪುವಂತ ಹಾಗೆ ನಾನು ಅವರನ್ನು ಒಪ್ಪಿದ್ದೇನೆ ಮಾತ್ರವಲ್ಲ, ಅಧಿರಾಜಕ್ಕೆ ಕೊಡುವಂತ ಗೌರವದ ಸೂಚಕವಾಗಿ ಕಪ್ಪ ಕಾಣಿಕೆಯನ್ನು ಕೊಡಬೇಕು. ಯಾರಿಗೆಲ್ಲ ಗೊತ್ತಾ? ಮಹಾರಾಜರಿಗೆ, ಮಹಾರಾಣಿಯವರಿಗೆ, ಮರಣಿಯಲ್ಲ ಮಹಾರಾಣಿಯವರಿಗೆ, ಮಹಾರಾಣಿಯವರಿಗೆ, ಕುಲ ಪುರೋಹಿತರಾದಂತಹ ಗಾಲವರಿಗೆ,
ಯಪ್ಪ ಒಂದು ಕೆಲಸ ಮಾಡಿ ಇಂಥವ್ರಿಗಂತ ಆ ಗಂಟಿನ ಯಾಕ ಅವ್ರವ್ರ ಹೆಸರು ಬರ್ಕೊಡ್ರಿ. ಮತ್ತೆ ನೀನು ಬದಲಾವಣೆ ಆಗಿದೆ ಅಂತ ಹೇಳ್ತಿ. ಏನ್ ಒಂದು ಅಕ್ಷರ ಹೇಳಲಿಕ್ಕೆ ಬರುದಿಲ್ಲ ನಿನ್ಗೆ? ಓದಕ್ಕೆಲ್ಲ ಬರಕಿಲ್ರಿ ಅಪ್ಪ. ಏನ್ ಮಾಡ್ತೀನಿ ಕೇಳಿದ್ರೆ ಆ ಗಂಟ ಅವ್ರ ಕಾಲ್ ಚಾವು ತಗೊಂಡ್ಬಿಡ್ತೀನಿ. ಅವ್ರು ಹಿಂಗ್ ನೋಡ್ತಾರೆ, ಹೆಸರು ನೋಡ್ತಾರೆ, ಹಿಂಗ್ ಅಂದ್ರ ಅಲ್ಲೇ ಇಡ್ತೀನಿ, ಹಿಂಗ್ ಅಂದ್ರ ಹಿಂಗ್ ಚೆಕನ್ ಹೋಗ್ತಿರ್ತೀನಿ. ಏನ್ ಬೇಕಾದ ವ್ಯವಸ್ಥೆ ಮಾಡೋಣ. ನಾನು ಆಳುಗಳು ಹೇಳ್ತೇನೆ, ಹೋಗುವುದಕ್ಕೆ ಸಿದ್ಧತೆ ಮಾಡಿಕೊಂಡಿರು. ನಿನಗಿಂತ ಅವಸರ ನಿನಗೆ. ಹೋಗುವಾಗ ನಾವು ಜಾಗೃತರಾಗಬೇಕಾದ ಯಾವ ವಿಷಯದ ಕುರಿತಾಗಿ ಗೊತ್ತಾ? ಯಾವ್ದ್ರಿಪ್ಪ? ಚಂದನಾವತಿಯಾದ ಚಂದ್ರಹಾಸನಾಗಿ ಇಷ್ಟೊಂದು ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವುದಂತೆ ಕೆಲಸಗಳನ್ನು ಮಾಡುವುದಕ್ಕೆ, ನಾನು ಹೀಗೆ ಆರೋಗ್ಯವಂತನಾಗಿ ಉಳಿಯುವುದಕ್ಕೆ, ನೀವೆಲ್ಲ ಇಷ್ಟು ನಿರಕ್ಷರ ಮೋಕ್ಷಗಳು ಬದಲಾಗುವುದಕ್ಕೆ ಮೂಲ ಕಾರಣ ಏನು ಗೊತ್ತಾ? ಆ ಹರಿಯ ದಯೆ ಎನ್ನುವುದು. ಯಾವ ದಯೆ? ಯಾವ ದಯೆ ಅಲ್ಲ, ದೇವರ ದಯೆ. ಆ ಶ್ರೀಮನ್ನಾರಾಯಣನ ಅನವಾತವನ್ನು ಪೂಜಿಸುವವರಾಗಿದ್ದೇವೆ. ಅದರಲ್ಲಿಯೂ ಏಕಾದಶಿ ವ್ರತವನ್ನು ಅನೂಚಾನವಾಗಿ ಪದ್ಧತಿ ಪ್ರಕಾರವಾಗಿ ನಡೆಸಿಕೊಂಡು ಬಂದವರಿದ್ದೇವೆ. ಅದಕ್ಕೆ ಬೇಕಾಗಿ ಆ ಹರಿ ವ್ರತವನ್ನು ಯಾವುದೇ ಕಾರಣಕ್ಕೂ ಮರೆಯಬಾರದು. ಅದಿಲ್ರಿ ಅಪ್ಪ, ಅದು ಮಾಡೋದ್ರಿ ಅಪ್ಪ. ಅದು ಅಭ್ಯರ್ಥಿಯಿಂದ ಹೆಂಗಾಯ್ತು ಅಂತ ಹೇಳಿದ್ರೆ ಅಭ್ಯರ್ಥಿ ಅಲ್ಲಮ್ಮ, ಪದ್ಧತಿ. ಅದೊಂದು ಹೆಂಗೆ ಅಂತ ಹೇಳಿದ್ರೆ ಅದು ಕೆಲವು ಸಾರಿ ಏನಾಗ್ತದೆ ಗೊತ್ತಾ? ಕೆಲವೊಂದು ಆಚಾರ ವಿಚಾರಗಳು ನಮ್ಮ ಊರಿನಲ್ಲಿ ನಮ್ಮ ಮನೆಯಲ್ಲಿರುವಾಗ ಶಾಸ್ತ್ರೋಕ್ತವಾಗಿ ಅದನ್ನು ನಡೆಸಿಕೊಂಡು ಹೋಗ್ಬೇಕಾಗುತ್ತದೆ. ಹೌದ್ರಿ, ಅದು ಆಚಾರ ವಿಚಾರ ಮಾಡ್ಬೇಕ್ರಿ. ಆಚಾರ ವಿಚಾರ ಮಾಡಿ ನೀನು ಆಚಾರ ಹೋಗಿ ಕೇಳು, ಆಚಾರ ವಿಚಾರ ಮಾಡಿದ್ರೆ ಕೇಳು. ಆಚಾರ ವಿಚಾರ, ಆಚಾರ ವಿಚಾರ ಹೌದು, ಅದನ್ನು ಮನೆಯಲ್ಲಿರುವಾಗ ನಾವು ಎಣಿಸಿಕೊಂಡ ಹಾಗೆ ಅದು ಪದ್ಧತಿ ಪ್ರಕಾರ ನಡೆಸಬೇಕಾಗ್ತದೆ. ಹೊರಮನೆಗೆ ಹೋದಾಗ ಮತ್ತೆ ತಿರುಗಾಟದಲ್ಲಿರುವಾಗ ಅದನ್ನು ಆಚರಿಸಿ ಬಹಳ ಕಷ್ಟ. ತಿರುಗಾಟದಲ್ಲಿ ಚೂರು ಚೂರು ಮಾಡ್ಬೇಕ್ರಿ. ಅದು ನಿನ್ನ ವೈಯಕ್ತಿಕ ವಿಷಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ನಿನ್ನ ಹೇಳಬೇಡ. ಹಾಗಲ್ಲ, ಸ್ವಗ್ರಹೇ ಪೂರ್ಣಮಾಚಾರ ಎನ್ನುವಂತ ಶಾಸ್ತ್ರಕಾರರ ಮಾತು ಗೊತ್ತಿದೆ ನಿನಗೆ? ಹೇಗೆ ಒಮ್ಮೆ ವಿಶ್ವನಾಥ ಅಲ್ಲ, ನಮ್ಮ ಮನೆಯಲ್ಲಿರುವ ಹೊತ್ತಿಗೆ ಸಂಪೂರ್ಣ ಆಚಾರ ವಿಚಾರವನ್ನು ಅನುಷ್ಠಾನಕ್ಕೆ ತರುವುದಕ್ಕೆ ಸಾಧ್ಯ. ಅದನ್ನು ಪೂರ್ಣ ಮಾಡ್ಬೇಕು. ಹೌದು, ತಿರುಗಾಟದಲ್ಲಿರುವಾಗ ಪೂರ್ಣಾವಧಿ ಪೂರೈಸಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಸ್ವಲ್ಪ ಕಾಲು ಭಾಗವನ್ನಾದ್ರೂ ಅನುಸರಿಸಬೇಕು ಅಂತ ಹೇಳ್ತಾರೆ. ತಿರುಗಾಟದಲ್ಲಿ ಕಾಲ್ತಾನು ಮಾಡ್ಬೇಕು. ಕಾಲುಗಾರಲ್ಲ, ಕಾಲು ಭಾಗ. ಅದೇ ಬೇರೆ ಊರಿಗೆ ಹೋದಾಗ ಸ್ವಲ್ಪ ಅರ್ಧ ಭಾಗವನ್ನಾದ್ರೂ ಆಚರಿಸಬೇಕು. ಅದು ಕೂತ್ಕೊಂಡು ಒಂದು ವ್ಯವಸ್ಥೆ ಅಂತ ಇರ್ತದಲ್ಲ, ಹಾಗೆ ಅದು ಕೂತ್ಕೊಂಡು ಎಲ್ಲ ಮಾಡ್ಬೇಕು. ಅದು ಕೂತ್ಕೊಂಡು ಎಲ್ಲ ಮಾಡ್ಬೇಕು. ಎಂತ ಮಾಡ್ತೀವಿ ನೋಡು ನಿನ್ನಲ್ಲಿ ಸಾಮಾನ್ಯ ಮಾಡಿ ನಾಡಿದು ಕುಂತಳ ಆಳುವಾಧಿಕಾರಿ ಸುಬುದ್ಧಿ, ಮಹಾಮಂತ್ರಿ ದುಷ್ಟ ಬುದ್ಧಿ, ಜನರೆಲ್ಲ ಮಂದ ಬುದ್ಧಿ. ಈ ಮಾತನ್ನು ಆಡುವ ಪ್ರಬಲವಾದ ಕಾರಣವೂ ಉಂಟು. ಏನು? ಮೊನ್ನೆ ಮಹಾರಾಜರು ಆಡಿದ ಮಾತಲ್ವೇ? ಕಡು ವೃದ್ಧನಾದ ಕಾರಣಕ್ಕೆ ಬೇಕಾಗಿ ಇನ್ನು ಮುಂದೆ ಅಧಿಕಾರವೆಲ್ಲವೂ ನಿನ್ನದೇ ಎಂಬುದಾಗಿ. ಹಾಗಿದ್ರೆ ನನ್ನದೇ ಯೋಚನೆ ಕೈಗೂಡಿತು ಅಂತಾದ್ರೆ
ತನುಜಯ ಮಧುಮಯ ಮುದಿರಪ್ಪ ತನುಜಯ ಮುದಿರಪ್ಪ ತನುಜಯ ಮಧುಮಯ ಯಸಗುಪ್ತ ಮುದಿರಪ್ಪ ತನುಜಯ ಮುದಿರಪ್ಪ ಮುದಿರಪ್ಪ ತನುಜಯ ಮುದಿರಪ್ಪ ತನುಜಯ ಮಧುಮಯ ಯಸಗುಪ್ತ ತನುಜಯ ಮಧುಮಯ ಯಸಗುಪ್ತ ಮಧುಮಯ ಮಧುಮಯ ಯಸಗುಪ್ತ ಹೇಗೆ ಸಾಹಸದಿಂದಾಗಿ ಯಾವ ಸಾಹಸ ತೋಳ್ಬಲ ಅಲ್ಲವೇ ಅಲ್ಲ ಬುದ್ಧಿಬಲ ಬೆವರನ್ನ ಚೆಲ್ಲಿಲ್ಲ ನಾನು ಹೋರಾಟವನ್ನ ಮಾಡಲಿಲ್ಲ ನಾನು ಬುದ್ಧಿಯ ಮುಖೇನವಾಗಿ ಹೋರಾಟಿದೆ ಹೇಗೆ ಬಳಸಿದ್ದಾರು ಎಲ್ಲಿ ನಮ್ಮ ಮಹಾರಾಜ ಸುಬುದ್ಧಿಗೆ ಒಬ್ಬಳೇ ಒಬ್ಬಳು ಮಗಳು ಚಂಪಕ ಮಾಲಿನಿ ಎಂಬುದಾಗಿ ಒಂದು ಸಂತಾನ ಅವನಿಗಿಲ್ಲ. ಆದ್ರೆ ಅವನಂತೆ ದುಷ್ಟ ಬುದ್ಧಿಗೆ ಇಬ್ಬರು ಮಕ್ಕಳು, ಒಂದು ಗಂಡು ಇನ್ನೊಂದು ಹೆಣ್ಣು. ಸಣ್ಣವಳು ಮಗಳ ವಿಷಯ, ದೊಡ್ಡವ ಮಗ ಮದನ, ಅವನು ಪ್ರಾಯ ಸಮರ್ಥನಾಗಿದ್ದಾನೆ ಈಗ. ಅತ್ತ ಮಹಾರಾಜನ ಮಗಳು ಚಂಪಕ ಮಾಲಿನಿಯು ಪ್ರಾಯ ಸಮರ್ಥನಾಗಿದ್ದಾಳೆ. ಅವಳ ಕೈಯನ್ನ ಯಾರು ಹಿಡಿಯುತ್ತಾರೋ ಅವರಿಗಲ್ಲವೇ ಇಲ್ಲಿ ಅಧಿಕಾರ. ಮಹಾರಾಜರಿಗೆ ನನ್ನ ಮಾತು ಅಂದ್ರೆ ವೇದವಾಕ್ಯ, ಋಷಿ ವಾಕ್ಯ. ಹೇಗಾದರೂ ಮಾಡಿ ಅವರನ್ನ ವಂಚಿಸಿ ಅಲ್ಲ, ನನ್ನ ಮಾತಿನ ಬಲೆಯೊಳಗೆ ಸಿಲುಕಿಸಿ ನನ್ನ ಮಗನಿಗೆ ಚಂಪಕ ಮಾಲಿಯನ್ನ ಮದುವೆ ಮಾಡಿಸಿದೆ ಅಂತಾದ್ರೆ
ಈ ಒಡವಿ ನನಗೆ, ನನ್ನ ಮಗ ಮಹಾರಾಜ, ಕುಂತಳಕ್ಕೆ ಮಹಾರಾಜ ನನ್ನ ಮಗ, ಆಮೇಲೆ ಅಮರಾಜನಾದ್ರೆ ನಾನೇನು ರಾಜ. ಅದಕ್ಕಾಗಿ ಅಲ್ಲವೇ ಮೊದಲಾಗಿ ವಿಪ್ರ ಪರಿಷತ್ತನ್ನು ಮೆಚ್ಚಿಸಬೇಕೆಂಬ ಕಾರಣಕ್ಕಾಗಿ ನನ್ನ ಮಗನನ್ನೇ ಮುಂದಿಟ್ಟು ಮುಂದೆ ಒಳಗೆ ಪೂರಿ ಭೋಜನ ಭಾರಿ ದಕ್ಷಿಣೆ ಕೊಡಿಸಿದ್ದು ಯಾಕೆ? ವಿಪ್ರಸ್ತೋಮವನ್ನು ಮೆಚ್ಚಿಸಬೇಕು ಅಂತ. ಆ ವಿಪ್ರರು ಮಹಾರಾಜ ಹೇಳ್ತಾರೆ, ಮಂತ್ರಿಯ ಮಗನು ನೇತೃತ್ವವನ್ನು ವಹಿಸಿ ನಮಗೆ ಭೋಜನ ಮತ್ತು ದಕ್ಷಿಣೆಯನ್ನು ಕೊಟ್ಟಿದ್ದಾನೆ. ಬ್ರಾಹ್ಮಣರು ಭೋಜನ ಪ್ರಿಯರುತ್ತಾನೆ. ಹಾಗಾಗಿ ಅವರನ್ನು ವಶ ಮಾಡಿಕೊಳ್ಳಬೇಕೆಂಬ ಕಾರಣಕ್ಕಾಗಿ ಈ ತಂತ್ರವನ್ನು ಬಳಸಿದ್ದೇನೆ. ಹಾಗಾದ್ರೆ ನನ್ನ ಯೋಜನೆ ಎಲ್ಲ ಕೈ ಕೊಡುವಂತ ಕಾಲವನ್ನು ಎಣಿಸುತ್ತಾ ಇರುತ್ತೇನೆ. ಇಂದಲ್ಲ ನಾಳೆ ಒಡವೆಯು ದೊರಕಿದಳು. ಎಷ್ಟು ಬಾರಿಯೋ ಮಂತ್ರಿ ಮಂತ್ರಿ ಅಪ್ಪಲ್ಲ, ಮಂತ್ರಿ ಅಪ್ಪ ಸೇರ್ಸೇಳು. ನಮೋ ನಮಃ. ಒಳ್ಳೆಯದಾಗಿ. ಯಾರೋ ನೀವು? ಯಾವ ಹಾಳೂರಿ ಮಂತ್ರಿ? ಮತ್ತೇನು ಮಂತ್ರಿಗಳೇನು ಹೇಳಿಕೊಳ್ಳುವಾಗ ಭಾಷೆಯಲ್ಲಿ ಭಾವದ ವ್ಯತ್ಯಾಸ ಕಾಣ್ತಾ ಇದ್ದೇನೋ? ಅದನ್ನು ಹೇಳುವ ಅದೇ ನೀವು ಯಾರು? ಯಾರು ಅಂತ? ನಾವು ಚಂದ್ರಾವತಿಯವರಿ. ಚಂದನಾವತಿ ಹೋದ್ರಿ ಇದೇನು? ಕಪ್ಪ. ವರ್ಷಂ ಪ್ರತಿ ಬರಬೇಕಾದ ಕಪ್ಪ. ಮೊನ್ನೆ ಅಷ್ಟೇ ಬಂದಿದೆಯಲ್ಲೋ? ನಾನೇ ತಂದ್ಕೊಟ್ಟೇನ್ರಿ. ಇದೇನಿದು? ಇದು ವಿಶೇಷ ಕಪ್ಪ ರೀ. ವಿಶೇಷ ಕಪ್ಪ. ಹೋದ್ರಿ ಅಪ್ಪ. ಹಾಗಾದ್ರೆ ಏನಾಗ ಸತ್ತ? ಯಾವಾಗ ಸತ್ತ? ಹೇಗೆ ಸತ್ತ? ಎಲ್ಲಿ ಸತ್ತ? ಯಾಕೆ ಸತ್ತ? ಹೇಳು. ಯಾರು ಸತ್ಯಾರ? ಎಲ್ಲಿ ಸತ್ಯಾರ? ಏನಾಗ್ ಸತ್ಯಾರ? ಎಷ್ಟೊತ್ತಿಗೆ ಸತ್ಯಾರ? ಸಣ್ಣನೇ ನಿಮ್ಮ ಎಬ್ಬೆಯಿಂದ ಹೇಗೆ ಸತ್ತವ? ಏನಾಗ ಸತ್ತವ? ಓ ಅದಲ್ಲದೆ ಇದ್ರೆ ವಿಶೇಷ ಕಪ್ಪ ಅಂದ್ರೆ ನಾವು ಸತ್ತಿದ್ದಕ್ಕೂ ಕಪ್ಪ ಬಯಸುವುದು. ಒಂದು ಪುಟ್ಟು ರೀತಿಗೆ ವಿಶೇಷ ಕಪ್ಪ, ಇಲ್ಲ ಸಾಯುವಿಕೆಗೆ ವಿಶೇಷ ಕಪ್ಪ. ವಿಶೇಷ ಕಪ್ಪ ಅಂದ್ರೆ ಓ ಇದು ವಿಶೇಷ
ತೆಪ್ಪ ಅಂದ ತಕ್ಷಣ ಕೆಂಪ ಅಲ್ವೋ ಕಪ್ಪ. ಒಂದು ತಕ್ಷಣ ನೀವು ಸತ್ತಾರ ಅಂತ ತಿಳ್ಕೊಂಡ್ರೆ ಸರಿ ಮಾತಾಡು. ಹಂಗಲ್ರಿ ಅಪ್ಪ. ಹಾ. ಇದು ವಿಶೇಷ ಕೆಪ್ಪ ಅಂತ ತಕ್ಷಣ ಕಪ್ಪ ಅಂದ್ರೆ ಅಂದ ತಕ್ಷಣ ನೀವು ಸತ್ತಾರ ಅಂತ ತಿಳ್ಕೊಂಡ್ರೆ ನಾನಲ್ವ. ನಾವು ಕೇಳಿದ್ದು ನಿಮ್ಮನ್ನು ಸತ್ತಿದ್ದಾರೆ ಅಂತ. ನಮ್ಮ ಮುಂದೆ ಸತ್ಯ ಯಾರು ಅಂತ ತಿಳ್ಕೊಂಡಿರಿ. ಏನ್ ಕುಳಿಂದ ನಗದು ಬಿದ್ದ ಎಂತ ಮಾತು ಅವನಿಗೆ ಸಾಯು ವಯಸ್ಸು ಅಲ್ಲಾಗಿತ್ತು. ಯಾರು ಆದ್ಮೇಲೆ ಸತ್ತಮ್ಮ. ಒಮ್ಮೆರಿ ಅಪ್ಪ. ಹಾ. ಅವ್ರು ಯಾಕೆ ಸಾಯ್ಬೇಕು? ಸಾಯ್ಬೇಕಾದವ್ರೆ ಸಾಯ್ಲಿಲ್ಲ, ಅವ್ರು ಯಾಕೆ ಸಾಯ್ಬೇಕು? ಸತ್ಯ ಆಗುತ್ತೆ, ಸತ್ಯ ಆಗುತ್ತೆ. ಅಲ್ಲ ಹಾಗಲ್ರಿ ಅಪ್ಪ. ಸಾಯ್ಬೇಕಾದವ್ರೆ ಸಾಯ್ಲಿಲ್ಲ. ಹಂಗಲ್ರಿ ಅಪ್ಪ. ಈಗ ಮಾತಾಡು. ಹಂಗಲ್ರಿ ಅಪ್ಪ. ಮತ್ತೆ ಹೇಗೆ ಸಾಯ್ಬೇಕಾದವ್ರ ಈಗ ಮಾತಾಡು. ಸಾಯ್ಬೇಕಾದವ್ರ ಹಾಗೆ ಸಾಯ್ಬೇಕಾದವ್ರ ಸಾಯ್ಲಿಲ್ಲ ಅಪ್ಪ. ಅವ್ರು ಯಾಕೆ ಸಾಯ್ಬೇಕು? ನೀನು ಕೊಂದಂತ ಬಿಡುವುದಿಲ್ಲ. ಅವ್ರು ಯಾಕೆ ಸಾಯ್ಬೇಕು? ಸಾಯಬೇಕಾದ ನಿನ್ನಂತವರೇ ಇದ್ದಾರೆ. ಅವ್ರು ಯಾಕೆ ಸಾಯ್ಬೇಕು ಅಂತ ಹಂಗಲ್ರಿ ಅಪ್ಪ. ಮತ್ತೆ ಹಂಗೆ ಅಂದ್ರ ಯಪ್ಪ ಹೇಳು. ಅವ್ಕಿಂತ ಸಣ್ಣ ವಯಸ್ಸಿನವ್ರ ಇಷ್ಟು ಒಳಗ ಹೋದ್ರೆ ನಾಟಿ ಬಿದ್ದು ಹೋದ್ರೆ ಅದು ಮುಂದೆ ಗೊತ್ತಾಗ್ತದೆ. ನೀನು ಅವ್ರಿಗೆ ಸಣ್ಣವರ ನೀನು. ಅವ್ರು ಸಾಯ್ಲಿಲ್ಲ ಅಂತ ಹೇಳಿನಿ. ನೀವು ಎಂತ ಯಪ್ಪ ಹಸಿ ಕಪ್ಪು ಕೊಡಿ ಕಚ್ಚ ಕಚ್ಚ ಜಾಗ ಬಿಟ್ಟು ಬಿಸಾಡ್ತೀಯ ಕಪ್ಪನ. ಹಾ ಕಟ್ಲಿ ಕೊಡ್ಲಿ ಗಟ 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 ಅಂತ ಹೇಳಿದ್ಯಾರ. ಹಾ ಅವತ್ತು ಆಗಿದ್ರೆ ಗಟ್ಟು ಮುಟ್ಟಬೇಡ. ಮತ್ತೆ ಯಾಕೆ ಹಾ ಅಲ್ಲಿ ಹೇಳ್ತೇನ್ರಿ. ಹಾ. ಅದು ಬೇರೆ ಕಥೆ ಐತಿ. ಬೇರೆ ಹೌದೌದು. ಏನು ಯಪ್ಪ ದೊರೆಕೊಳ್ಳಿಲ್ಲ ಜನಿಗ ಅಲ್ಲಿಂದ ಗಾತ್ರಿ ಅಷ್ಟಾದ್ರೆ ಸಾಕು ಬಿಡು. ಹೇಳು ಯಪ್ಪ. ಇದು ಈ ಕೆಪ್ಪ ಅಂತ ಹೇಳಿದ್ರಲ್ಲಿ ಅದಕ್ಕೆ ಒಂದು ಕಥೆ ಐತಿ. ಏನಿಲ್ಲಪ್ಪ ಯಾಕಪ್ಪ ನಿಮ್ಗೆ ವಿಷಯ ಗೊತ್ತಿಲ್ಲ. ಯಾವುದು ನಮ್ಮ ಕುಳಿತಪ್ಪ ರಜಗಳಲ್ಲಿ ಹಾ ಈಗ ಪೀಠದಾಗಿಲ್ಲ ರೀ. ಬಿಟ್ಟಿಲ್ಲ. ಬಿಟ್ಟು ಬಿಟ್ಟ್ಯಾರ. ಪೀಠ ಬಿಟ್ಟಿಲ್ಲ. ಹಾ ಪೀಠ ಬಿಟ್ಟ್ಯಾರ. ಯಾರಿಗೆ ಕೊಟ್ರು ಯಾರಿಗೆ ಯಾಕೆ ಕೊಡ್ಬೇಕ್ರಿ? ಮತ್ತೆ ತನ್ನ ಮಗನಿಗೆ ಪೀಠ ಕೊಟ್ಟ್ಯಾರ. ಯಾರಿಗೆ ತನ್ನ ಮಗನಿಗೆ ಪೀಠ ಕೊಟ್ಟ್ಯಾರ. ಯಾರಿಗೆ ತನ್ನ ಮಗನಿಗೆ ಕೊಟ್ಟ್ಯಾರ. ಏನಿದೆ ಕಣ ಕೌತುಕದ ನುಡಿ ಕೌತುಕದ ನುಡಿ ಕುಡಿ ಸೋನು ಜನಿ ಜಪನೆ ಕುಳಿಗೆ ಸೋನು ಜನಿ ಜಪನೆ ಸೋನು ಜನಿ ಜಪನೆ ಅವಳ ವಿಚಿತ್ರ ವಿಚಿತ್ರ ಏನೋ
ಹೌದ್ರಿ ಯಾರಿಗೆಲ್ಲ ಕೊಡ್ಲಿಕ್ಕೆ ಹೇಳಿದ್ದಾರ? ಇದ ಇದ ಇಲ್ಲಿ ಮಾರಾದ್ರ ಕುಸುಮ ಹೇಳು. ಕುಸುಮ ಇದು ಸುಪತ್ರಿ ಸುಬುದ್ಧಿ ಮಹಾರಾಜನಿಗೆ ಅಮ್ಮನವ್ರಿಗ ಅಂದ್ರೆ ನಮ್ಮ ದೇವರಿಗೆ ಇದು ಮಹಾರಾಣಿ. ಅವ್ರಿಗ ಹಾ. ಮತ್ತೆ ಗೊಲ್ರಿಗ ಕೊಲ್ರ ಯಾರು ನಿಮ್ಮೊಟ್ಟಿಗೆ ಇದ್ದಾರಲ್ಲ ಕೊಲ್ರು? ಅದರಲ್ಲಿ ಇವ್ರು ಅವ್ರು ಏನ್ ಮಾಡ್ತಾರೆ? ಅವರು ಪೂಜೆ ಎಲ್ಲ ಮಾಡ್ತಾರೆ. ಓ ನಮ್ಮ ಗುರುಗಳಂತ ಕಾಲವರಿಗೆ ಕೊಲ್ರಿಗಲ್ಲ ಕಾಲವರಿಗೆ. ಕಾಲವರೀಗ ಮತ್ತೆ ನಿಮ್ಗ ಮಂತ್ರಿಯಪ್ಪನವ್ರೀಗ ಕುಡಿಯಕ್ಕೆ ಏ ಕುಳಿಂದ ಏನು ಮನುಷ್ಯ ಹೆಂಗ್ ಮನ್ಸಲ್ರಿ ನಮ್ಮಂಗ ಮಾತಾಡ್ತೀರ ಓಡಾಡ್ತೀರ ಹಂಗ ಮನ್ಸ್ರಿ ಅದಲ್ಲೂ ಕುಳಿಂದನ ಹೆಂಡತಿ ಮೇಧಾವಿ ಅಲ್ವೇನು? ಮೇದ್ನಾವಿನಿ ಮೇಧಾವಿನಿ ಅಲ್ವಾ? ಮೇಧಾವಿನಿ ಹೌದೌದು ಜಗತ್ ಪ್ರಸಿದ್ಧ ಬಂಡೆಗಳು. ಹೆಸರು ಮಾಡಿ ಹಂಗ ಮಾಡ್ಬೇಕ್ರಿ ಬಂಡೆ ಹೌದಲ್ಲ? ಮಂತ್ರಿ ಹೌದ್ರಿ ಹಗಲಲ್ಲಿ ನಕ್ಷತ್ರ ಕಾಣ್ತದೇನೋ, ಇಷ್ಟು ದಿವಸ ಅದು ನಮ್ಗೇನೋ ಕಾಣಿಸ್ಕೊಂಡಿದ್ದೀವ್ರಿ. ಒಳಗಡೆಗೆ ಕೊಂಬು ಬರ್ತದೇನೋ, ಕೊಂಬ್ ಬರ್ತದೆ ಅಂತ ಅದಕ್ಕೆ ಮೊಲ ಅಂತ ಕರೀತಾರೆ ಹುಲ್ಲು ಯಾವತ್ತಾದ್ರೂ ಹುಲ್ಲು ಮೇಯ್ತದೇನೋ ಅಂತ ನಾನು ನೋಡಿದ್ರೇನು ಇದೆಲ್ಲ ಆಗುವುದಿಲ್ಲ ತಾನೆ. ಅದಾಗತ್ತಲ್ರಿ ಮತ್ತೆ ಬಂಜೆ ಹಡ್ತಾಳೇನೋ? ಬಂಜೆ ಹಡಿಯಕ್ ಸಾಧ್ಯ ಇಲ್ರಿ. ಬಂಜೆ ಹಡಿತಾಳೆ ಅಂತ ಆದ್ರೂ ಬಂಜಿ ಅಂತ ಕರೀತಾರೆ ಅಂದ್ರೆ ಹಾಗಿದ್ರೆ ಅವನ ಹೆಂಡತಿ ಬಂಜೆ ಹೌದು. ಹೌದೌದು ನಿಂದನಿಗೆ ಒಡಕೈ ಉಂಟೇನೋ? ನಮಗೆ ಸತ್ಯ ಹೇಳ್ಬೇಕಂದ್ರೆ ನಾವು ದೊಡ್ಡ ವಿಷಯ ಮಾತಾಡಕ್ಕಲ್ರಿ. ಅದಕ್ಕೆ ನಿಮ್ಮ ವಿಷಯ ಕುಳಿದಪ್ಪನ ವಿಷಯ ನಾವು ಎಲ್ಲೂ ಮಾತಾಡಕ್ಕಲ್ರಿ. ನಂಗೆ ಗೊತ್ತಿಲ್ಲ ನಾವು ಆ ವಿಷಯ ಮಾತಾಡೋದೇ ಇಲ್ರಿ ಅಪ್ಪ. ಹಾಗಿದ್ರೆ ಹೆಂಡತಿಗೆ ಮಗು ಇಲ್ಲ ಅಂತ ಆದ್ಮೇಲೆ ಮತ್ತೆ ಕುಳಿಂದನಿಗೆ ಮಕ್ಕಳು ಹುಟ್ಟುವುದು ಹೇಗೆ? ಅದೊಂದು ಸಮಸ್ಯೆ ಹೌದ್ರಿ ಅಪ್ಪ. ಅದಕ್ಕಾಗಿ ಕೇಳುವುದು ಅದು ಹೇಗಾಗ್ತದೆ? ಅದೇನ್ರಿ ಜಗತ್ ಪ್ರಸಿದ್ಧ ಬಂದೇವಳು ಹ್ಞೂನ್ರಿ ಕುಳಿಂದನಿಗೆ ಮಗ ಹೇಗೆ ಹುಟ್ಟಿದ್ದು? ಅದೇನ್ರಿ ಅಪ್ಪ ಅದೊಂದು ಕೆತಿ ಐತ್ರಿ ಅಪ್ಪ. ಕಥೆಯು ಹ್ಞೂನ್ರಿ ಏನ್ ಕಥೆ? ಕಥೆಗೆ ಮಕ್ಕಳಾಗಿದ್ದೇನೋ ಅಂದ್ರೆ ಅದ ಕಥೆ ಹೇಳ್ತಾ ಹೇಳ್ತಾ ಮಕ್ಕಳಾಗಿದೆ. ಹೌದು ಈ ಕಡೆ ಕಂದಿ ಹೇಳ್ತಾರೆ ಈ ಕಡೆ ಮಕ್ಕಳ ಆಗ್ತದೆ ಏನು ನಿಮ್ಮ ಜಾತಿ ಅಂತದ ನಿಂತಿಲ್ವ? ಹಾಗೆಲ್ರಿ ಅಪ್ಪ. ಇದು ಈ ಹುಡುಗಗಾಗೆ ಒಂದು ಕೆತಿ ಐತಿ ಕಥೆಯ ನೋಡ್ರಿ ಏನದು? ಯಪ್ಪ ಜಿಯ ಪುಸಿಯಲ್ಲ ಜಿಯ ಪುಸಿಯಲ್ಲ ನಾ ಬೇಟೆ ಕೈ ಕಾಲದ ಮಧ್ಯದಿ ನಾ ಕಾಲದ ಮಧ್ಯದೋ ಅನಾಥವಾಗಿ ಶಿಶು ಅಳುತ್ತಿರೆ ಅನಾಥವಾಗಿ ಶಿಶು ಅಳುತ್ತಿರೆ ಅಳುತ್ತಿರೆ ಅನಾಥವಾಗಿಯ ಶಿಶು ಅಳುತ್ತಿರೆ ಕಂಡು ಎದ್ದೆಕೊಂಡು ಬಂದು ಆತ್ಮಜ ವಿಧಾನದ ಎದ್ದೆಕೊಂಡು ಬಂದು ಆತ್ಮಜ ವಿಧಾನದ ಆತಗೆ ಪ್ರೀತಿಯು ಚಂದ್ರಹಾಸ ಚಂದ್ರಹಾಸ ಅಭಿಧಾನವಗೈದೆವು ಜೇಯ ಪುಷಿಯಲ್ಲ ನಾವು ಬೇಟೆಗೆ ಕಾನನ ಮಧ್ಯದೋ ಅನಾಥವಾಗಿಯ ಶಿಶು ಅಳುತ್ತಿದೆ ಕಂಡು ಎತ್ತಿಕೊಂಡು ಬಂದು ಆತ್ಮಜ ವಿಧಾನದಿಯು ಆತಗೆ ಪ್ರೀತಿಯು ಚಂದ್ರಹಾಸ ಅಭಿಧಾನಗೈದೆವು ಆ
ಖುಷಿ ಅಲ್ರಿ? ಪ್ರಿಯ ಖುಷಿಯಲ್ಲ, ಈಗ ನೀವು ಆಡುವ ಮಾತು ಖುಷಿಯಾಗಬಾರದು. ಅದಕ್ಕೆ ಹೇಳಿದೆ ಯಪ್ಪ, ಏನು? ಈ ಕಥೆ ಸುದ್ದಿ ಹೇಳಿದ್ರಿ ಅದ ಈಗಿನ ಕಥೆ ಅಲ್ರಿ ಅಪ್ಪ, ಮತ್ತೆ ಸ್ವಲ್ಪ ಹಳಿ ಕಥೆ ರೀ. ಹಳೇದ ಸರಿ ಹೇಳು. ಇದ ಹಳಿ ಕಥೆ ಕೇಳಕ್ ನಿಮ್ಗೆ ಇಷ್ಟ ಐತೇನ್ರಿ? ಖಂಡಿತವಾಗಿ ಹೌದಲ್ರಿ? ಕೇಳುವುದಕ್ಕೆ ನೋಡುವುದಕ್ಕೆ ಸೊಗಸಾಗಿತ್ತು. ಯಾವತ್ತು ಹಳೆ ಕಥೆ ಆಡುವೇನೋ. ನೋಡ್ರಿ, ಹೇಳು. ಇದು ಈಗಿನ ಕಥೆ ಅಲ್ಲ, ಒಂದು 16 ವರ್ಷದ ಹಿಂದಾಗಡಿ ಕಥೆ ರೀ. ನಮ್ ಕುಳಿಂದಪ್ಪರ್ ಹೇಳ್ಯಾರ, ಏನ್? ಮಕ್ಕಳ ಬ್ಯಾಂಕಿಗೆ ಹೋಗ್ದ ತುಂಬಾ ದಿವಸ ಆಯ್ತು, ಹೀಗೆ ಮನೆಯಾಗ ಮುಟ್ಕೊಂಡ್ರಿ ಅಂದಾದ ಆ ಕುಂದಿಯವತಿ ನಮಗೆ ಉಳಿತಾಳ, ಹಂಗಾಗಿ ಬ್ಯಾಂಕಿಗೆ ಹೋಗ್ಬೇಕು ಅಂತ ಹೇಳ್ಯಾರ. ಹಂಗಾಗಿ ನಾವ್ ಏನ್ ಮಾಡಿದ್ವಿ, ನಾಯಿ ಕುಂದಿ ಎಲ್ಲ ಹಿಡ್ಕೊಂಡ್ಬಿಟ್ಟು ಬ್ಯಾಟಿಗೆ ಹೊಂಟಿವಿ. ಸರಿ, ಹಾಗೆ ಬ್ಯಾಟಿಗೆ ಹೋಗಿ ಬ್ಯಾಟಿ ಆಡಿವಿ. ಬ್ಯಾಟಿ ಆಡ್ತಾ 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 ನಿಲ್ಸು. ಅದೆಷ್ಟು ಆಡು. ಹಾಗಲ್ರಿ, ತುಂಬಾ ದೂರ ಹೋಗಿವಿ, ಅದಕ್ಕೆ ಆಡ್ತಾ 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 ಅಂತ ಹೇಳಿದ್ವಿ. ದೂರ ಹೋದೆವು ಅಂತ ಹೇಳ್ಬೇಕು. ಏನ್ ಆಡ್ತಾ ಹೋಗಿವಿ. ಹಾಗೆ ಬ್ಯಾಟ್ಗೆ ಆಡ್ತಾ ಹೋದಾಗ ಹಾಗೆ ಕೊನೆಗೆ ಹೋದದ್ದು ಎಲ್ಲಿ ಗೊತ್ತಂದ್ರಿ? ಎಲ್ಲಿ? ಈ ಚಂದನಾವತಿ ಮತ್ತು ಕುಂತಲ ಗಡಿ ಪ್ರದೇಶ ಇಲ್ಲಂದ್ರಿ. ಅಲ್ಲಿವರೆ ಬಂದ್ರೇನೋ? ಕೊಡ್ರಿ ಅಪ್ಪ. ಗಡಿ ದಾಟಿದ್ರ ಎಂತ ಮಾತು ಅಂತ ಯಾಕ್ತಿರಿ ಅಪ್ಪ? ನಿಮ್ಮ ಗಡಿ ದಾಟೋದು ಒಂದ, ಹುತ್ತಿ ಕೊಯ್ಯ ಹಾಕೋದು ಒಂದ. ಅಷ್ಟು ದುಡ್ಡಿದ್ರೆ ಸಾಕು, ಹೇಳು. ಗಡಿ ದಾಟ್ರಿ. ಹಾಗೆ ನಮ್ಗೆ ಏನಾಯ್ತು ಅಂದ್ರ, ನಮ್ಗೆ ಆಯ್ಸ ಆತ್ರಿ ಅಲ್ಲ. ಆಯಾಸ. ಹೌದೌದು. ನಂಗೆ ತಿನ್ಬೇಕು ಕುಡಿಬೇಕು ಅಂತ ಆಸೆ ಆಗೋದು. ಅದೇನು ಮಸ್ತಲ್ಲ ಬಿಡು, ಎರಡನೇ ಹೇಳಿದ್ದು. ಹೌದೌದು. ನಾವೇನ್ ಮಾಡಿದ್ವಿ, ಕೊಡುವುದು ಅಪರೂಪರಿ. ಆಗ ಬುದ್ಧಿ ಎಲ್ಲ ತಂದಿದ್ದೆಲ್ಲ ತಿಂದ್ಬಿಟ್ಟು ಹಂಗ ಕುಡಿದ್ಬಿಟ್ಟು ಈ ಕೆಂಗಾಳಿ ಬೀಸಕತ್ತದ. ತಂಗೋಳಿ. ಹೌದೌದು. ನಮ್ಮ ಮಕ್ಕಳೆಲ್ಲ ಅವೆಲ್ಲ ಮಕ್ಕೊಂಡ್ಬಿಟ್ಯಾರ. ಹಾಗೆ ಏನ್ ಮಾಡೋದ್ರಿ ಅಪ್ಪ, ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತೀನಿ, ಶಬ್ದ ಬರಾಕತ್ತದ. ಏನು ಅಡವಿಯಲ್ಲಿ ಇರೋದು? ಹೌದ್ರಿ ಅಪ್ಪ, ನಾವು ಶಬ್ದ ಬರಾಕತ್ತ. ನಂಗಂತೂ ಹೆದರಿಕೆ ಶುರು ಆಗೋದ್ರಿ. ಏಕ್ ಹೆದರಿಕೆ? ಈಗ ಒಂದು ಮರಕ ಇನ್ನೊಂದು ಮರ ತಾಗದ ಶಬ್ದ ಬರೋದೈತೆ, ಟ್ರೀಕ್ ಪೀಕ್ ಟ್ರೀಕ್ ಪೀಕ್ ಶಬ್ದ ಬರ್ತದ. ಅದೇನು ಇರ್ಬಹುದು. ಹಂಗೆ ತಿಳ್ಕೊಂಡಿದ್ರಿ. ಆಮ್ಯಾಗ ನನ್ಗೆ ಹೆದರಿಕೆ ಶುರು ಆಯ್ತು. ನನ್ಗೆ ಹೆದರಿಕೆ ಮತ್ತೆ ಯಾವ್ದಪ್ಪ, ಎಲ್ಲಾರು ಕಾಡ್ತಾವ ಹೋಗಿ ನೀವು ಮೋಹಿನಿಗೆ ಅವ್ರು ಹೆದರಿಕೆ ಆಗೋದ್ಬೇಕು. ಮೋಹಿನಿಗೆ? ಹೌದ್ರಿ ಅಪ್ಪ. ಅದು ಎಂತ ಮಾಡ್ತದೆ? ಅದು ನಿಮ್ ವಿಷಯ ಗೊತ್ತಿಲ್ಲ ಅಂದ್ರಿ? ಇಲ್ಲ. ಇದು ಬ್ರಾಹ್ಮಣಿ ಅಂತ ಹೆಣ್ಣು, ಅದು ಚಂದದ ಹೆಣ್ಣು. ಅದು ಮದುವೆ ಆದ ಹಂಗ ಸತ್ತೋಗ್ಬಿಟ್ರ, ಅವಳು ಸಂಸ್ಕಾರ ಎಲ್ಲ ಸರಿಯಾಗಿ ಮಾಡದೆ ಹೋದ್ರ ಅವಳ ಮೋಹಿನಿ ಜವಾಗಿ ಚಂದದ ಗಂಡು ಮಕ್ಕಳಿಗೆ ಅದು ಕಾಡ್ತದಂತ್ರಿ ಅಪ್ಪ. ಯಾರನ್ನು ಕಾಡ್ತದೆ? ಈ ಚಂದದ ಗಂಡು ಮಕ್ಕಳು ಕಂದಾಗ ಅದು ಮುನ್ಸ್ ಮಾಡ್ಬಿಡ್ತಂತದು. 15 ತರಗತಿಯಾಗಿ ಅಂದ್ರೆ ನಾನು ಚಂದ ಇಲ್ಲ ಅಂತ ಹೇಳುದೇನೆ ತಿಳ್ಕೊಂಡಿದ್ದ ಸಾರ್ಥಕ. ಅಲ್ಲ ರೀ ಅಪ್ಪ, ಆ ಭೂತಕ್ಕೆ ನಾವೇ ಚಂದ ಕಂಡಿರ್ತಿದ್ರ. ಅದು ಒಂದು ಯಾವ ದೃಷ್ಟಿಗೆ ಯಾರು ಚಂದ ಅಂತ ಹೇಳಕ್ಕಾಗುವುದಿಲ್ಲ. ಅದಕ್ಕೆ ನಾ ಜಾಗರೂಕತೆ ಮಾಡಿದ್ದೆ. ಹೆಣ್ಣು ಸತ್ರೆ ಮೋಹಿನಿ ಆಗ್ತಾಳೆ. ಒಮ್ಮೆ ಆಕರ್ಷಿತ ಗಂಡು ಸತ್ರೆ ಮೋಹನ. ಒಳ್ಳೆ ಜೋಡಿ ಇದೆ. ಅವಳವರಿಗೆ ಜೋಡಿಯಾಗಿ ಮುಂದುವರಿಸು. ಆಮ್ಯಾಕ ನಮ್ಮ ಕುಳಿತಪ್ಪ ಹೇಳ್ಯಾರ, ಮಕ್ಕಳ ಮತ್ತೆ ಹಿಂಗ ಓಡ್ಬೇಕು ಎಲ್ಲ ಕಡೆ ಓಡಿಸಿ ಅಂತ ಹೇಳ್ಯಾರ. ಆಗ ಮುಂದೆ ಹೋಗಿ ನೋಡ್ತೀನಿ ಅಪ್ಪ, ಅಯ್ಯೋ ನೋಡ್ರಿ ಶಬ್ದ ಬರೆಯಕತ್ತದ. ಶಬ್ದ? ಹೌದೌದು. ಏನ್ ಶಬ್ದ? ಆಮ್ಯಾಗ ನಾ ಏನ್ ಮಾಡ್ತೀನಿ ಗೊತ್ತೇನ್ರಿ, ಹಂಗೆ ಕ್ಯಾಸ್ ಮ್ಯಾಲ ಹೊಳ್ಳಿನಿ. ಅದೇನು ಗ್ಯಾಸ್ ಮಾಡೋದು? ಇದು ಕ್ಯಾಸ್ ಮ್ಯಾಲ ಹೊಳ್ಳಿ. ಯಾವ ಗ್ಯಾಸ್? ಗೊತ್ತಲ್ರಿ, ಹಿಂಗೆ ಕ್ಯಾಸ್ ಅಂದ್ರೆ ನೀರು ನೇರಳ ಅಥವಾ ಈ ತಿರುಗುದು? ಅಲ್ಲ ಮ್ಯಾಲ ಹೋಗಿ ಕ್ಯಾಸ್ ಹೊಳ್ಳಿ. ಯಾವ ಕಡೆಗೆ? ಇದು ಬಳಕ್ಕ ಕ್ಯಾಸ್ ಹೊಳ್ಳಿ. ಮೇಲೆ ಹೋಗಿ ಬಲಗಡೆಗೆ ತಿರುಗಿದೆ. ಅದು ತಿರ್ಗಿದ್ರಿ. ಹಂಗೆ ಮ್ಯಾಲ ಹೋಗಿ ಮತ್ತೆ ಎಡಕ್ಕೆ ಕ್ಯಾಸ್ ಹೊಳ್ಳಿ. ಎಡಕ್ಕೆ ತಿರುಗಿದೆ. ಹಾಗೆ ಹೋಗಿ ನೋಡ್ತೀರಿ ಅಪ್ಪ, ಏನ್ ನೋಡಿದ್ರಿ ಅಪ್ಪ, ಶಬ್ದ ಬಂತು. ಸಿರಿಯರಿ ನಾರಾಯಣ ಸಿರಿಯರಿ ಮುಚ್ಕುಂದ ಮುರಾರ್ಯ ಮುರಾರ್ಯ ಗೊತ್ತಲ್ರಿ? ಹಾಗಲ್ರಿ, ಇದು ದೇವರ ಸ್ಥಿತಿ ಮಾಡಕತ್ತಾರೆ. ದೇವ್ರ ತಿಥಿಯ? ನಿನ್ನ ತಿಥಿ? ದೇವರ ಸ್ತುತಿ. ತಿಥಿ ಅಲ್ಲ. ತಿಥಿ ಯಾವುದು ಗೊತ್ತುಂಟ? ಗೊತ್ತಿಲ್ರಿ. ಹಾಗೆ ಹೋಗಿ ನೋಡ್ತೀನಿ ಅಪ್ಪ, ಒಂದು ಬಿದಿರು ಮಾಡಿ ತಾವ, ಬಿದಿರು ಮಾಡಿ ತಾವ ನೋಡ್ತೀನಿ. ಒಂದು ಸೀಸಾರಿ ಅಪ್ಪ, ದೊಡ್ಡದೋ ಸಣ್ಣದೋ? ಸಣ್ಣದ್ರಿ. ನೀವು ಹಂಗ ತಿಳ್ಕೊಂಡಿರಿ, ನಾನು ಯಾಕೆ ತಿಳ್ಕೊಂಡಿರಿ ಗೊತ್ತೇನ್ರಿ? ಇದು ಚಂದ್ರಾವತಿ ಮತ್ತು ಕುಂದರ ಗಡಿ ಪ್ರದೇಶ ಅಲ್ಲ ಅಂದ್ರಿ. ನಿಮ್ ಮುಂದೆ ಯಾರೋ ಮುಗಿಸಿ ಬಿಟ್ಟು ನಮ್ಮ ಈ ಕಡೆ ಗಡಿ ಪ್ರದೇಶದ ಈಚೆಗೆ ಹೊತ್ತಾಗ ಹೋಗ್ತಾರೆ ನಾವು ತಿಳ್ಕೊಂಡಿದ್ವಿ. ನಮ್ಮಲ್ಲಿ ಅಂತವ್ರು ಇಲ್ಲ. ನಿಮ್ಮಲ್ಲಿ ಯಾರು ಬೀಸಾಡೋರು ಇಲ್ಲ ಅಲ್ಲಂದ್ರಿ? ಇಲ್ಲ. ಹಾಗೆ ನೋಡ್ತೀರಿ ಅಪ್ಪ, ಹೌದಲ್ರಿ? ಇದು ಮೇಗು ಮೇಗು ಸೀಸೆ ಮಗು.
ಈ ಮಗುನಿಗೆ ಎಡಗಾಲ ಐತೆ ಕೇಳಿದಾರ ಹಾ ಎಡಗಾಲ ಎಡಗಾಲ ಒಂದು ಬೆರಳು ಯಾರೋ ಸತ್ತ ಬದಲಿಸ್ಬಿಟ್ಯಾನ ಪಾಪ ಹಾಕರಿ ಪಾಪ ನಾಕೆ ಬೇಡ ನಾಲ್ಕು ಅವನ ಮನೆ ಹಾವಿ ಜೋಕ 4 ದಿವಸ ಬದುಕೋಕ ಅವ್ನ ಗಾಡಿ ಎಡೆ ಸತ್ತೇ ಹೋಗ ಬೆರಳು ಬದಲಿಸ್ಬಿಟ್ಯಾನ ಇಂದ ಹಾದಿದ ಅವನಿಗೆ ಯಾಕೆ ಹೋಯ್ತು ಆ ಸಣ್ಣ ಮಗು ಆ ಸಣ್ಣ ಮಗು ಕಲ್ತು ಬೆರಳು ಬದಲಿಸ್ಯಾನ ಮಾಡಿದವ್ರು ಪಾಪ ಆಡ್ದವ್ರು ಬಾಯಿಲು ನೀನು ಹಳೆ ಗಾಡಿ ಹೊಡೆದು ಸಾಹಿತ್ಯ ಮಾರಾಯ ಅವ್ರು ಯಾಕೆ ಶಾಪ ಹಾಕುದು ಅವ್ನು ಸಿಟ್ಟು ಬರ್ತದ ಪಾಪ ಅವ್ನು ಇಚ್ಛೆ ಆ ಮಗುನ ಬೆರಳು ಕತ್ತರಿಸ್ಯಾನ ಬೆಳಗಾಲ ಯಾವ ಬೆರಳು ಇದು ಇದು ಕಿರು ಬೆರಳು ಕತ್ತರಿಸ್ಯಾನ ಪಾಪ ನಾಕೆ ಬೆರಳು ಹಾ ಇಲ್ಲ ರೀ ಮತ್ತೆ 5 ಬೆರಳು ಐತಿ ಐದು ಹೌದೇಪ ನಿನ್ನ ಎಡಗಾಲ ಯಾವುದು ನಂದು ಈ ವರ್ಷ ಇದೆ ಎಷ್ಟುಂಟು ಬೆರಳು? ಸದ್ಯ 5 ಐತಿ ಒಂದು ಕತ್ತರಿಸಿ ಎಷ್ಟು ಉಳಿತದೆ ಇದು 4 ಉಳಿತದೆ ಮತ್ತೆ ಅವನಿಗೂ ನಾಲ್ಕೆ ಇರುವುದು ಇಲ್ಲ ಒಂದು ಬೆರಳು ಕತ್ತರಿಸ್ಯಾರ 5 ಐತಿ ರೀ ಅದು ಹೇಗೋದು ಗೊತ್ತಿಲ್ಲ ರೀ ಹಾ ಇದೆಷ್ಟ ಎರಡು ಸೇರಿ 10 ಹತ್ತಾತಲ್ರಿ ಇದೆಷ್ಟ ಆಟಿಗೆ ಸೇರಿ 6 ಆಗತ್ತಲ್ರಿ ಹಾ. ಇದೆಷ್ಟ 5 5 5 ಐತಿ ಅದು 15 ಐದಲ್ವಾ ಅಲ್ರಿ ಇದು 6 ಆಗಿತ್ತಲ್ರಿ ಅದು ಸೇರಿಸಿ ಮಂದ ಸೇರ್ಸ್ ನೀವು ಸೇರ್ಸ್ಲಿಲ್ಲ ಈಗ ಸೇರ್ಸ್ರಿ ಎತ್ತ ನೀವು ಸೇರಿಸಿ ಹಾ ಈಗ ಸೇರ್ಸ್ರಿ ಇವಾಗ 6 ಇದನ್ನು ತೆಗೆ ಎತ್ತ ಈಗ 5 5 5 ಐತಿ ಈಗ ಮಾಡಿದ್ರೆ ಮಾತ್ರ 6 ಇದನ್ನು ತೆಗೆಯುವುದು ಆವಾಗ ಅಲ್ಲ 5 ಹೇಗೆ ಹೇಳ್ತೀನಿ ಭಾರಿ ರೇಟಾಗಿ ಹಾಗಾದ್ರೆ ದೊಡ್ಡ ಮಂದಿ ನಿಮ್ ಎದೆಗೆಲ್ಲ ಹೋಗ್ತಾ ಅಂತ ತಿಳ್ಕೊಂಡಿ ನಾ ಹಾಗೆ ಹೋಗೋದಿಲ್ಲ ಹೇಳುವಾಗ ಹೇಳುವಾಗ ಹೋಗ್ತದೆ ಎಷ್ಟು ಉಳಿತ 5 ಆಯ್ತು ಹೆಚ್ಚಿಗೆ ಒಂದು ಬೆರಳಿತ್ತು ಅಂತ ಅರ್ಥ ಒಂದು ಬೇರೆ ಎತ್ತಿತ್ತು ಬದಲಿಸ್ಬಿಟ್ಟಾರ ಹಾ. ಈಗ 5 ಐತಿ ಸರಿ ಹಾ 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 ಆಮೇಲೆ ಆಮೇಲೆ ಏನ್ ಮಾಡಿ ನಮ್ ಕುಳಿಂದಪ್ಪರ್ ಹೇಳ್ಯಾರ ಹ್ಮ್. ಈ ಮಗುನಲ್ಲೇ ಇಟ್ಕೊಳ್ಳೋದಲ್ಲ ನಮ್ ಬಿಡ್ದಿ ತಾವ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಯಾರ ಹ್ಮ್. ಹಾಗೆ ನಾವೇನ್ ಮಾಡಿವಿ ಆ ಮಗುನ ಎತ್ಕೊಂಡ್ಬಿಟ್ಟು ಬಿಡ್ದಿ ತಾವ್ ಕರ್ಕೊಂಡು ಬಂದೀವಿ ಕರ್ಕೊಂಡು